ಡಾಕ್ಟರ್ ಇದಾರಪ್ಪ? ಏನೈತಿ ನಾನು ಕೊಡ್ತಾನೆ ಬೇಕಾದ್ರೆ ನಮ್ಗೆ ಕೆಲಸ ಸಿಕ್ಕಿರ್ತಾವ ಅದಕ್ಕೆಲ್ಲ ಮೀಟಿಂಗ್ ಅದು ಐತಿ. ನೋಡ್ತಮ್ಮ ಅಲ್ಲಿ ಹೋಗೋದು ಇದು ಮಾಡೋದಾಕ ಅನಾಥಾಶ್ರಮ ಹೋಗಿ ಬಿಟ್ಟು ಹೋಗ್ಬಿಡಮ್ಮ ಅಂತಂದೆ. ಅಣ್ಣಗೆ ಬೇಕಿದ್ರೆ ತಮಗೆ ಬೇಕಿದ್ರೆ ಹೇಳಿ ಕೇಸ್ ಇದು ಮಾಡ್ತಾನಂತೆ. ಸರಿ ತಗೋಣ, ನೀ ಹೇಳ್ದಂಗೆ ಮಾಡುವಂತ ನಾನು ಬೇಕಿದ್ರೆ ನಮ್ಗೆ ಹೇಳ್ತಾನಂತ ನಾನು ಕರ್ಕೊಂಡು ಹೋಗಿನಿ ಅಂತೇಳಿ. ಇಲ್ಲ ನೀನು ಅಣ್ಣನ ಹತ್ರ ಅಂತ ಹೇಳ್ಬಿಡ. ಇದು ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಸ್ವಲ್ಪ ಕೇಳ್ತೀವಿ. ಆದ್ರೆ ನನಗೆ ಡೌಟ್ ಬಂತು. ಇರ್ಲಿ ನೋಡಮ್, ಇನ್ನೊಂದು ತಾಸು ಕಾಯಂ ಬರ್ತಾರೆ ನೋಡಮ್. ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋದ್ರ ಅಲ್ರಿ, ಊರಿಗೆ ಕರ್ಕೊಂಡು ಹೋಗ್ಯಾರ. ಅಲ್ಲೇ ನಮ್ಮ ಅಣ್ಣವ್ರ ಇರಲ್ಲಿಗೆ ಕರ್ಕೊಂಡು ಹೋಗ್ಯಾರ ಸರ್ ಅವರು. ಇಲ್ಲ ಸರ್, ನಿಮ್ಮ ತಂದೆಯವರು ಭಾಳ ಸೀರಿಯಸ್ ಆಗಿದ್ದಾರೆ. ಅವರು ನಿಮ್ಮ ನಂಬರ್ ಕೊಟ್ಟರು ಸರ್. ಇವಾಗ ಅವ್ರ ಹತ್ರ ಒಂದು ಚೀಟ್ ಇತ್ತು ಸರ್, ಅದು ಚಿಲ್ಲರೆ ಹೌದ್ರಿ. ಬೇಸ್ ಮಾಡ್ಕೊಳಕ್ ನಿಜ ಮಾಡ್ಬಾರ್ರಿ. ಆಯ್ತು ಸರ್, ಹುಷಾರೋಗ್ರಪ್ಪ. ಆಯ್ತು ಇನ್ನೊಂದ್ಸತಿ ಅನಾಥಾಶ್ರಮ ಆಲೋಚನೆಗಳೆಲ್ಲ ಹೇಳ್ಬಾರ್ದು. ಹುಷಾರ್ ನೋಡಿ ಸಂಜೆ ಅಂತೇಳಿ ಅವ್ನು ಹೇಳಿ ಕಳಿಸಿದ. ಆದ್ರೆ ನೀವೇನ್ ಮಾಡಿದ್ರಪ್ಪ? ನನಗೇನು ಮಾತಾಡ್ಬೇಕಂಬುದು ನನಗೆ ಗೊತ್ತಾಗವಲ್ದು. ನೀವು ನೋಡ್ಕೊಂತ ಅಂತ ಹೇಳಿ ಕರ್ಕೊಂಡೋಗಿ ನಡುವ ಬಿಟ್ಟು ಬಂದಿರಿ. ಯಾಕೋ ಪುಣ್ಯಾತ್ಮ ಯಾರೋ ಒಬ್ರು ಬಂದ್ರು ಅನಾಥಾಶ್ರಮದವ್ರು. ಪಾಪ ಅವ್ರು ಕರ್ಕೊಂಡು